Hi, Namaskara everyone. Welcome back to my travel diary. 9th April 2025, one of the best day in my life. ಆವತ್ತು ಇಂಟರ್ನಲ್ಸ್ ಮುಗಿಸ್ಕೊಂಡು ನಾನು ಮತ್ತು ನನ್ನ ಫ್ರೆಂಡ್ಸ್ ವೀಕ್ಷಾ, ನನ್ನ ಫ್ರೆಂಡ್ ಗಗನಾಳ ಹೋಮ್ ಟೌನ್ಗೆ ಹೊರಟ್ವಿ. ಸೊ ಪ್ಲೇಸ್ ಯಾವುದು ಗೊತ್ತಾ? ದಾವಣಗೆರೆ. ಐ ಡಿಡಂಟ್ ನೋ ದಟ್ ಈ ಟ್ರಿಪ್ ನನ್ನ ಲೈಫ್ನ ಬೆಸ್ಟ್ ಟ್ರಿಪ್ ಆಗಿರುತ್ತೆ ಅಂತ. ಎವ್ರಿಥಿಂಗ್ ವಾಸ್ ನ್ಯೂ ಫಾರ್ ಮೀ. ಟ್ರಿಪ್ ಮುಗಿದು ಒಂದು ವಾರ ಆದ್ರೂ ನನ್ನ ಮನಸ್ಸು ಇನ್ನೂ ಅಲ್ಲೇ ಇದೆ. ಸೊ ಇಂಟರ್ನಲ್ಸ್ ಮುಗಿಸ್ಕೊಂಡು ವಿ ಬೋರ್ಡ್ ದ ಟ್ರೈನ್ ಫಾರ್ 4 o'clock ಟು ಶಿವಮೊಗ್ಗ. ಗಗನಾಳ ಊರು ಬಂದ್ಬಿಟ್ಟು ದಾವಣಗೆರೆಯಲ್ಲಿ ಒಂದು ಚಿಕ್ಕ ಹಳ್ಳಿ, ದಟ್ ಇಸ್ ನಥಿಂಗ್ ಬಟ್ ದೊಡ್ಡೇರಿ. ಆ್ಯಂಡ್ ಅದು ದಾವಣಗೆರೆ ಮತ್ತು ಶಿವಮೊಗ್ಗ ಬಾರ್ಡ್ರಲ್ಲಿರೋದು. ಶಿವಮೊಗ್ಗದಿಂದ ತುಂಬ ಹತ್ತಿರ ಆಗುತ್ತೆ, ದಾವಣಗೆರೆಯಿಂದ ತುಂಬ ದೂರ ಆಗುತ್ತೆ. ಸೊ ವಿ ಬೋರ್ಡೆಡ್ ಅ ಶಿವಮೊಗ್ಗ ಟ್ರೈನ್. ಸೊ ಇದು ಲಾಂಗ್ ಜರ್ನಿ, ಯುನೋ ಒನ್ ಆಫ್ ದ ಬೆಸ್ಟ್ ಟ್ರೈನ್ ಜರ್ನಿ ಇನ್ ಮೈ ಲೈಫ್. ನಿಮ್ಗೊಂದು ಗೊತ್ತಾ, ಟ್ರೈನು ಎಷ್ಟು ರಶ್ ಆಗಿತ್ತು ಅಂತ ಅಂದರೆ ನಮಗೆ ಅರಸೀಕೆರೆವರೆಗೂ ಸೀಟ್ ಸಿಗಲಿಲ್ಲ. ಥ್ಯಾಂಕ್ ಗಾಡ್ ಅರಸೀಕೆರೆ ಅಲ್ಲಿ ಸೀಟ್ ಸಿಕ್ತು. ಆ್ಯಂಡ್ ಆವಾಗ ಸ್ಟಾರ್ಟ್ ಮಾಡಿದ್ರಿ ಬ್ಯಾಟಿಂಗು. ತಂಪು ಗಾಳಿ ಆ್ಯಂಡ್ ಅದ್ರ ಮಧ್ಯದಲ್ಲಿ 5 ನಿಮಿಷಕ್ಕೆ ಒಂದೊಂದು ಸ್ನ್ಯಾಕ್ಸ್ ಬರ್ತಾ ಇತ್ತು. ಅದನ್ನು ತಿಂತಾ ಹೋಗ್ತಾ ಇದ್ರೆ ಮಜಾನೇ ಬೇರೆ ಇತ್ತು. ಫಸ್ಟ್ ವಿ ಏಟ್ ತಟ್ಟೆ ಇಡ್ಲಿ ವಿಚ್ ವಾಸ್ ಮೈ ಫೇವ್ರೆಟ್, ಮತ್ತು ಬೇಲ್ಪುರಿ ಮತ್ತು ಕಾಫಿ ಆ್ಯಂಡ್ ಮದ್ದೂರು ವಡೆ ವಾಸ್ ಲೈಕ್ ಸೋ ಡಿಸಪಾಯಿಂಟೆಡ್. ಯಾರು ಮದ್ದೂರು ವಡೆ ಥರನೇ ಇರಲಿಲ್ಲ. ತಿಂದಿದ್ದೆಲ್ಲ ಆದಮೇಲೆ ಫೋನಲ್ಲಿ ಜೋ ಪಿಕ್ಚರ್ ನೋಡ್ತಾ ಟೈಮ್ ಪಾಸ್ ಮಾಡಿದ್ವಿ. ಯಾವಾಗ ಶಿವಮೊಗ್ಗ ಸ್ಟೇಷನ್ ಬಂತು ಅನ್ನೋದೇ ಗೊತ್ತಾಗಲಿಲ್ಲ. ಆ್ಯಂಡ್ ದೆನ್ ಶಿವಮೊಗ್ಗ ಬಸ್ ಸ್ಟಾಪಿಗೆ ಬಂದು ದಾವಣಗೆರೆ ಬಸ್ನ ಹತ್ತಿ ಆ್ಯಂಡ್ ಅವ್ರ ಮನೆಗೆ ರೀಚ್ ಆಗೋಷ್ಟರಲ್ಲಿ ಇಟ್ ವಾಸ್ 9:30. ಫ್ರೆಶ್ ಅಪ್ ಆಗಿ ವಿ ವೆಂಟ್ ಟು ಸಿ ಅ ಫೇರ್. ಸೊ ಫಸ್ಟ್ ಪ್ರೋಗ್ರಾಮ್ ಇದ್ದಿದ್ದು ಬೆಳಗ್ಗೆ. ಸೊ ಬೆಳಗ್ಗೆ ನಾವು ಟೆಸ್ಟ್ ಬರೀಬೇಕಾದ್ರೆ ಅರ್ಧಂಬರ್ಧ ಪ್ರೋಗ್ರಾಮ್ ಎಲ್ಲ ಮುಗ್ದೋಗಿತ್ತು. ಸೊ ಅಲ್ಲಿ ಏನಾಗಿತ್ತು ಅನ್ನೋ ಐಡಿಯಾ ನನಗಿರಲಿಲ್ಲ. ಸೊ ಬಟ್ ಐ ಹ್ಯಾವ್ ಅ ವಿಡಿಯೋ ಆಫ್ ದ್ಯಾಟ್. ರಾತ್ರಿ ಫಸ್ಟ್ ಪ್ರೋಗ್ರಾಮ್ ಏನಿತ್ತು ಅಂದರೆ ಮದುವೆ. ದಟ್ ಈಸ್ ನೀಲಮ್ಮ ಮತ್ತು ಬಸವಣ್ಣ ಇಬ್ಬರಿಗೂ ಮದುವೆ ನಡೆಯುತ್ತೆ. ಸೊ ಹುಡುಗಿ ಕಡೆಯವರು ರೈತರಾಗಿರ್ತಾರೆ, ಹುಡುಗ ಕಡೆಯವರು ಗೌಡ್ರಾಗಿರ್ತಾರೆ. ಸೊ ಇವರಿಬ್ಬರು ಸೇರಿಸಿ ಆ ಮದುವೆನ ನಡೆಸ್ತಾರೆ. ಎಲ್ಲ ಹೋಗಿ ಅಕ್ಷತೆ ಕಾಳಾಕಿ ಮುಯ್ಕೊಳ್ಳೋರು ಮುಯ್ ಕೊಟ್ಟು ಬರ್ತಾರೆ, ಗೊತ್ತಾ. ಸೊ ಮದುವೆ ಆದಮೇಲೆ ಪಲ್ಲಕ್ಕಿ ಮೇಲೆ ಕೂರಿಸಿ ದೇವರನ್ನ ಮೆರವಣಿಗೆ ಮಾಡೋ ಟೈಮ್. ನೀಲಮ್ಮ ಮತ್ತು ಬಸವಣ್ಣ ಪಲ್ಲಕ್ಕಿ ಮೇಲೆ ಕೂತ್ಕೊಂಡ್ರೆ ಹನುಮಂತ ದೇವರು ಬೇಗ ಕೂತ್ಕೊಳ್ಳೋದಿಲ್ಲ, ಅದು ಎಲ್ಲರನ್ನೂ ಆಟ ಆಡಿಸ್ತಾ ಕೂತ್ಕೊಳ್ಳುತ್ತೆ. ನಾನು ನಿಜ ಇದುವರೆಗೂ ಯಾರ ಮೈ ಮೇಲೂ ಸಹಾಯ ದೇವರು ಬಂದಿರೋದನ್ನು ಡೈರೆಕ್ಟಾಗಿ ನೋಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಐ ಎಕ್ಸ್ಪೀರಿಯನ್ಸ್ಡ್ ದಿಸ್ ವಿತ್ ಮೈ ಐಸ್. ಅದು ನಿಜಾನೋ ಸತ್ಯನೋ ಸುಳ್ಳೋ ಏನೋ ಗೊತ್ತಿಲ್ಲ, ಬಟ್ ಎವ್ರಿಥಿಂಗ್ ವಾಸ್ ವೆರಿ ಸ್ಪಿರಿಚುವಲ್, ಟ್ರೆಡಿಷನಲ್. ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ದೇರ್ ಲವ್ ಟುವರ್ಡ್ಸ್ ಗಾಡ್. ಆ್ಯಂಡ್ I don't know how they managed to follow all the traditions. ನನಗಂತೂ ತುಂಬ ಇಷ್ಟ ಆಯಿತು. ಐ ಎಂಜಾಯ್ಡ್ ಅ ಲಾಟ್. ಚಂದ್ರ ಮಂದ್ರ ಸೂರಜ್ ಕಾ
ಫೈನಲಿ ಪಲ್ಲಕ್ಕಿ ಮೇಲೆ ಕೂತ್ಕೊಳ್ಳೋದಕ್ಕೆ ಒಪ್ಕೊಳ್ಳುತ್ತೆ. ಆ್ಯಂಡ್ ಈಗ ತೇರು ಎಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ವಲ್ಪ ತೇರು ಎಳೆದು ರಾತ್ರಿ ಬಿಡ್ತಾರೆ. ಅದಾದಮೇಲೆ ಬೆಳಗ್ಗೆ ಪೂರ್ತಿ ತೇರು ಎಳಿತಾರಂತೆ. ರಾತ್ರಿ ಸ್ವಲ್ಪ ತೇರು ಎಳೆದಿದ್ದಾದಮೇಲೆ ಎಲ್ಲರೂ ಹೋಗಿ ತೇರಿಗೆ ಪೂರಿ ಹಾಕ್ತಾರೆ, ಲೈಕ್ ಅಕ್ಷತೆ ಥರ ಪೂರಿ ಹಾಕ್ತಾರೆ. ಆ್ಯಂಡ್ ದೆನ್ ನಾನು ಹಾಕ್ತೆ. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಈ ಥರ ಎಲ್ಲ ಮಾಡ್ತಾ ಇದ್ದಾಗ. ಆಮೇಲೆ ಕೊಕೊನಟ್ನ ಬೆಂಕಿಲಿ ಹಾಕ್ತಾರೆ. ಆ್ಯಂಡ್ ಆ ಬೆಂಕಿಲಿ ಬರೋ ಆ್ಯಶ್ನ ಬೊಟ್ಟಾಗಿ ಇಟ್ಕೊತಾರೆ. ಆ್ಯಂಡ್ ಅದಾದಮೇಲೆ ಮದುವೆ ಎಲ್ಲ ಮುಗಿದ್ಮೇಲೆ ಮದುವೆ ಊಟ ಅಂತೂ ಫಿಕ್ಸ್. ಸೊ ಪ್ರಸಾದ ಕೊಡ್ತಿದ್ರು, ಲೈಕ್ ಮದುವೆ ಊಟ. ಸೊ ಪ್ರಸಾದದಲ್ಲಿ ವಿ ಹ್ಯಾಡ್ ವೆರೈಟಿ ಥಿಂಗ್ಸ್. ಬಟ್ ನಾವು ಹಾಕ್ಸ್ಕೊಂಡಿದ್ದು ಬರೀ ಚಿತ್ರಾನ್ನ ಆ್ಯಂಡ್ ಬೂಂದಿ ಆ್ಯಂಡ್ ದೆನ್ ಸಮ್ ಸ್ವೀಟ್. ಬಿಕಾಸ್ ಬಂದ ತಕ್ಷಣ ಗಗನ ಅವರಮ್ಮ ಹೊಟ್ಟೆ ತುಂಬ ತುಂಬಿಸ್ಬಿಟ್ಟಿದ್ರು. ಹೊಟ್ಟೆಯಲ್ಲಿ ಒಂದಿಷ್ಟು ಕೂಡ ಜಾಗ ಇರಲಿಲ್ಲ. ಆದರೂ ಸ್ವಲ್ಪ ಪ್ರಯತ್ನ ಪಟ್ಟು ತಿಂದ್ವಿ. ಇಷ್ಟೆಲ್ಲ ಮುಗಿಸ್ಕೊಂಡು ರಾತ್ರಿ 12 ಗಂಟೆ 12:30 ಹಂಗಾಗಿತ್ತು. ಸೊ ಆ್ಯಂಡ್ ದೆನ್ ಈಗ ಬೆಳಗ್ಗೆ ತೇರು ಇಳಿಯೋ ಟೈಮ್. ತೇರು ಇಳಿಯುವಾಗ ಹೊಸ ದೇವ್ರು ಸಿಕ್ಕಿದ್ರು ನಮಗೆ. ಭೂತಪ್ಪ ಅನ್ನೋ ದೇವರು. ತೇರು ಇಳಿಯೋಕ್ಕಿಂತ ಮುಂಚೆ ಭೂತಪ್ಪ ಅನ್ನೋ ದೇವ್ರಿದೆ. ಸೊ ಆ ದೇವರು ಬಾಳೆಹಣ್ಣು ತಿನ್ನಕ್ಕೆ ಟ್ರೈ ಮಾಡುತ್ತೆ ಅಂತೆ. ಬಾಳೆಹಣ್ಣು ತಿಂದ ಮೇಲೇ ಆ ತೇರನ್ನ ಎಳೆದು ಬರ್ತಾರೆ. ಯಾವ್ದು ರಿಯಲಿಸ್ಟಿಕ್ ಆಗಿತ್ತು ಏನೋ ಗೊತ್ತಿಲ್ಲ. ಭೂತಪ್ಪ ಅವ್ರ ಮೈ ಮೇಲೆ ಬಂದಿದ್ದಂತೂ ತುಂಬ 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 ರಿಯಲ್ ಆಗಿ ಕಾಣಿಸ್ತಿತ್ತು. ಯಾವತ್ತೂ ನಾನು ಜನ ಇರೋ ಪ್ಲೇಸಸ್ಗೆಲ್ಲ ಹೋಗೋಳೆ ಅಲ್ಲ. ಬಟ್ ಅದ್ಯಾಕೋ ದಾವಣಗೆರೆ ತುಂಬ ಇಷ್ಟ ಆಗೋಯ್ತು ನನಗೆ. ಅವ್ರ ಅಮ್ಮ ತೋರಿಸ್ತಾ ಇದ್ದಿದ್ದು ಪ್ರೀತಿ ಈಸ್ ಓವರ್ ಲವ್ಡ್ ರಿಯಲಿ. ಸೊ ಇದೆಲ್ಲ ಆದಮೇಲೆ ರಾತ್ರಿ ಹೋಲಿ ಆಡ್ತಾರೆ ಅಲ್ಲಿ. ಅದಂತೂ ಇನ್ನೂ ಡಿಫ್ರೆಂಟ್ ಆಗಿತ್ತು. ವೆರಿ ಎನರ್ಜೆಟಿಕ್ ಯುನೋ. ನನಗೆ ಇಷ್ಟ ಆಗ್ತಾಯಿತ್ತು, ನಾನು ಹಾಡಬೇಕು ಅಂತ ಇತ್ತು. ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್. ಆಮೇಲೆ ಬೆಳಗ್ಗೆ ನಮಗೆ ಕಾಲೇಜ್ ಇತ್ತು ಅಂತ ನಾವು ಹೊರಟು ಬಂದ್ವಿ. ಬಟ್ ಸೊ ಅವತ್ತು ಸಾಯಂಕಾಲನೇ ದೇವರು ಯಾರು ಫಸ್ಟ್ ಉಳುಮೆ ಮಾಡಬೇಕು ಅಂತ ಇವರು ಯಾರ ಹೆಸರು ಹೇಳ್ತಾರೋ ಸೊ ಅವರೇ ಫಸ್ಟ್ ಉಳುಮೆ ಮಾಡಬೇಕಂತೆ. ಆ್ಯಂಡ್ ಬೈ ದ ಗಾಡ್ ಗ್ರೇಸ್ ಸೊ ಗಗನನ್ ಚಿಕ್ಕಪ್ಪನಿಗೆ ಫಸ್ಟ್ ಉಳುಮೆ ಮಾಡೋ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ನಾನು ಇನ್ನೊಂದು ದಿನ ಅಲ್ಲಿದ್ದಿದ್ರೆ ಐ ವುಡ್ ಹ್ಯಾವ್ ವಿಟ್ನೆಸ್ಡ್ ದಟ್ ಆಲ್ಸೋ. ಲೈಕ್ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವ ಅವನ್ನೆಲ್ಲ ನೋಡೋಕ್ಕೆ. ಬಟ್ ಐ ಮಿಸ್ಡ್ ಇಟ್. ಇಟ್ಸ್ ಓಕೆ, ಇನ್ನೊಂದ್ಸತಿ ನೋಡ್ತೀನಿ ಯಾವಾಗಾದರೂ. ಬಟ್ ರಿಯಲಿ ಇಂಥ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಸಿಕ್ಕಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಐ ರಿಯಲಿ ಎಂಜಾಯ್ಡ್ ಇಟ್ ಅ ಲಾಟ್. ಸೊ ಎವ್ರಿಥಿಂಗ್ ವಾಸ್ ಟೋಟಲಿ ಡಿಫ್ರೆಂಟ್. ಅವ್ರ ಫುಡ್ ಹ್ಯಾಬಿಟ್ಸು ಮತ್ತು ಅವ್ರ ಕರೆಯೋ ಹೆಸರುಗಳು ಆ್ಯಂಡ್ ಅವ್ರ ಭಾಷೆ, ಅವ್ರ ಫುಡ್ ಹ್ಯಾಬಿಟ್ಸ್, ಅವ್ರ ಭಾಷೆ, ಎವ್ರಿಥಿಂಗ್ ವಾಸ್ ನ್ಯೂ ಟು ಮೀ. ಬಟ್ ಎವ್ರಿಥಿಂಗ್ ವಾಸ್ ಸೋ ಗುಡ್ ಆ್ಯಂಡ್ ಸೋ ಮ್ಯಾಜಿಕಲ್. ನನಗೆ ಜಾಸ್ತಿ ಇಷ್ಟ ಆಯಿತು. ಗಗನ ಅವ್ರ ಮನೆ ಅಂತೂ ಫುಲ್ ಟ್ರೆಡಿಷ್ನಲ್ ವೈಬ್ಸ್ ಕೊಡ್ತಿತ್ತು. ನಮ್ಮ ಇಂಡಿಯನ್ ಕಲ್ಚರ್ ಎದ್ದು ಕಾಣಿಸ್ತಿತ್ತು ಅವ್ರ ಮನೇಲಂತೂ. ನನಗಂತೂ ಅಲ್ಲಿಂದ ವಾಪಸ್ ಬರೋಕ್ಕೆ ಆಗ್ತಿರ್ಲಿಲ್ಲ. ಆ ಟ್ರಿಪ್ಪಿಂದ ಬಂದಮೇಲೆ ಅಂತೂ 1.5 hour ನಮ್ಮ ಅಪ್ಪ ಅಮ್ಮಗೆ ಇದ್ರ ಬಗ್ಗೆನೇ ಲೆಕ್ಚರ್ ಕೊಡ್ತಾಯಿದ್ದೀನಿ. ಹಿಂಗಿತ್ತು ಹಂಗಿತ್ತು ಸಕ್ಕತ್ತಾಗಿತ್ತು ಹಂಗೆ ಹೆಂಗೆ ಅಂತ. ಸೊ ದಿಸ್ ಟ್ರಿಪ್ ರಿಮೈಂಡೆಡ್ ಮೀ ದ ರಿಚ್ನೆಸ್ ಆಫ್ ಇಂಡಿಯನ್ ಕಲ್ಚರ್. ಸೊ ನನ್ನ ಕಲ್ಚರ್ ಎವ್ರಿಥಿಂಗ್ ನಾನು ಎಲ್ಲೋ ಮರ್ತೋಗಿದ್ದೆ. ಬಟ್ ಈ ಟ್ರಿಪ್ ರಿಮೈಂಡೆಡ್ ಮೀ ಎವ್ರಿಥಿಂಗ್. ಅದೇನೋ ಹೇಳ್ತಾರಲ್ಲ, ಮೀನಿಂಗ್ಫುಲ್ ಎಕ್ಸ್ಪೀರಿಯನ್ಸ್ ಡಸ್ ನಾಟ್ ನೀಡ್ ಟು ಬಿ ಫ್ಯಾನ್ಸಿ, ದೇ ಜಸ್ಟ್ ನೀಡ್ ಟು ಬಿ ಫೆಲ್ಟ್. ರಿಯಲಿ ದಾವಣಗೆರೆಗೆ ಹೋಗೋಕ್ಕೆ ಮುಂಚೆ ಎಕ್ಸೈಟ್ಮೆಂಟ್ ಇತ್ತಲ್ಲ, ಆ ಎಕ್ಸೈಟ್ಮೆಂಟ್ ನನಗೆ ಅಲ್ಲಿಂದ ಬರೋವರೆಗೂ ಕಡಿಮೆನೇ ಆಗಲಿಲ್ಲ ಇನ್ನು. ಆ್ಯಂಡ್ ನಾನು ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಲೆವೆಲ್ ಜಾಸ್ತಿನೇ, 1 ಲೆವೆಲ್ ಅಲ್ಲ ಇಂಟು 10 ಲೆವೆಲ್. ಈ ಥರ ಎಕ್ಸ್ಪೀರಿಯನ್ಸ್ ಆವಾಗವಾಗ ತೊಗೊತಾ ಇರಬೇಕು, ಇಲ್ಲಾಂದರೆ ಲೈಫ್ ವ್ಯರ್ಥ ಆಗೋಗ್ಬಿಡುತ್ತೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಗಾಡ್ ಆ್ಯಂಡ್ ಗಗನ. ಥ್ಯಾಂಕ್ ಯು ಫಾರ್ ದ ಫುಡ್. ನಿಜ ಫುಡ್ ಎಷ್ಟು ಸಖತ್ತಾಗಿತ್ತು ಗೊತ್ತಾ, ತುಂಬ ವೆರೈಟಿ ಆಗಿತ್ತು ಆ್ಯಂಡ್ ಡಿಫ್ರೆಂಟ್ ಆಗಿ. ಮುದ್ದೆ ಉಪ್ಸಾರು ತಿಂತಾ ಇರೋಳಿಗೆ ರೊಟ್ಟಿ ತಿನ್ಸಿದ್ಯಾ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್. ನಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಯುವರ್ ಫೇವ್ರೆಟ್ ಪಾರ್ಟ್. Meet you in my next video. Till then, bye bye.